ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮಹಿಳೆಯರಿಗೆ ಅಗತ್ಯವಾಗಿ ಬೇಕಾಗಿರುವ ಒಂದು ರೆಸಿಪಿ. ನಿಗದಿತ ಸಮಯಕ್ಕಿಂತ ಮುಟ್ಟು 4 ರಿಂದ 5 ದಿನ ಬೇಗ ಆಗಬೇಕು ಅಂತಾದರೆ ಈ ಲಡ್ಡುವನ್ನು ನೀವು ಮಾಡಿ ದಿನ ಬೆಳಗ್ಗೆ ಹಾಗೂ ಸಂಜೆ ಒಂದೊಂದು ತಿಂದರೆ ಖಂಡಿತವಾಗಿಯೂ ನಿಮಗೆ 5 ರಿಂದ 6 ದಿನ ಖಂಡಿತವಾಗಿ ಬೇಗ ಮುಟ್ಟಾಗ್ತದೆ. ಇದನ್ನು ನಾನು ಪರ್ಸನಲಿ ಟ್ರೈ ಮಾಡಿದ್ದೇನೆ. ಸೊ ನೀವು ಇದನ್ನು ಟ್ರೈ ಮಾಡಿ ಬೆನಿಫಿಟ್ ಪಡ್ಕೊಳ್ಳಿ, ಆಯಿತಾ? ಎಸ್, ಕಪ್ಪು ಎಳ್ಳನ್ನು 150 ಗ್ರಾಮ್ನಷ್ಟು ತಗೊಂಡಿದ್ದೇನೆ. ಅಂಗಡಿಯಿಂದ ತರುವಾಗ ಕ್ಲೀನ್ ಮಾಡಿ ಇರ್ತಾರೆ ನಾರ್ಮಲಿ, ಆದರೂ ಮತ್ತೊಮ್ಮೆ ಕ್ಲೀನ್ ಮಾಡಿ ಉಂಡೆ ಮಾಡುವುದು ಒಳ್ಳೆಯದು. ಚೆನ್ನಾಗಿ ಪ್ಲೇಟಲ್ಲಿ ಹಾಕ್ಕೊಂಡು ಕಸ ಎಲ್ಲ ತೆಗೀರಿ, ಸಣ್ಣ ಸಣ್ಣ ಕಲ್ಲಿರ್ತದೆ. ಒಂದು ಬಿಸಿಯಾದ ಪ್ಯಾನಿಗೆ 2 ರಿಂದ 3 ಬ್ಯಾಚಸ್ಸಲ್ಲಿ ಇದನ್ನು ನಾನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತೇನೆ. ಅದು ಪಟಪಟ ಅಂತ ಬಣಲೆಯಿಂದ ಹಾರಲಿಕ್ಕೆ ಸ್ಟಾರ್ಟ್ ಆಗುವ ತನಕ ನಾವು ಅದನ್ನು ಹುರಿಬೇಕು. ಒಂಥರ ಅರೋಮ ಚೆನ್ನಾಗಿ ಬರ್ತದೆ. ಈ ಉಂಡೆಯನ್ನು ನಾವು ನಮಗೆ ಡೇಟ್ ಆಗೋದಕ್ಕಿಂತ 10 ದಿನ ಮುಂಚೆ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹೋದ ತಿಂಗಳಲ್ಲಿ 10 ತಾರೀಕಿಗಾಗಿದ್ದರೆ ಈ ಮಂತಲ್ಲಿ 1 ತಾರೀಕಿಂದ ಇದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಕರೆಕ್ಟಾಗಿ 5 ತಾರೀಕಿಗೆ ನಮಗೆ ಪೀರಿಯಡ್ಸ್ ಆಗ್ತದೆ. ಖಂಡಿತವಾಗಿಯೂ ಫ್ರೆಂಡ್ಸ್, ನೀವು ಇದನ್ನು ಖಂಡಿತವಾಗಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹೇಳಿ. ನೋಡಿ, 2ನೇ ಬ್ಯಾಚಲ್ಲಿ ಸಹ ನಾನು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಹುರಿದಂತಹ ಎಳ್ಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಸ್ವಲ್ಪ ತಣ್ಣಗಾಗಲಿ ಸಾಕು, ತುಂಬ ತಣ್ಣಗಾಗುವವರೆಗೆ ಕಾಯೋದು ಬೇಡ. ಅಲ್ಲಿ ಸಾಫ್ಟ್ ಆದಾಗೆ ಆಗ್ತದೆ. ಹಾಗಾಗಿ ಹದ ಬಿಸಿ ಇರುವಾಗಲೇ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಳ್ಳುವ. ಒಂದು ಸುತ್ತು ತಿರುಗಿಸಿದರೆ ಚೆನ್ನಾಗಿ ಪುಡಿ ಆಯಿತು. ಎಸ್, ಬೆಲ್ಲ 1 ಬೌಲ್ನಷ್ಟು, ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿಕೊಂಡು ಇನ್ನೊಂದು ಸುತ್ತು ತಿರುಗಿಸಿಕೊಳ್ಳುವ. ತುಂಬಾ ಈಸಿಯಾದ ರೆಸಿಪಿ. ಫ್ರಿಜ್ಜಲ್ಲಿಟ್ಟರೆ 1 ವಾರದವರೆಗೂ ಹಾಳಾಗೋದಿಲ್ಲ. ತುಪ್ಪ 2 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಉಂಡೆ ಕಟ್ಟಬೇಕಲ್ಲ, ಆ ಕನ್ಸಿಸ್ಟೆನ್ಸಿ ನಮಗೆ ಬರಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಖಂಡಿತವಾಗಿಯೂ 100% ರಿಸಲ್ಟ್ ಇದೆ ಇದು. ಸಪೋಸ್ ಯಾವುದಾದ್ರೂ ಫಂಕ್ಷನ್ ಇದೆ, ಆ ಟೈಮಲ್ಲಿ ನಮಗೆ ಪೀರಿಯಡ್ಸ್ ಬೇಗ ಆಗಬೇಕು ಅಂತಾದರೆ ಇದನ್ನು ಮಾಡಿ ನೀವು ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರ್ತದೆ. ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದಕ್ಕಿಂತ ಇದು ಆರೋಗ್ಯಕ್ಕೂ ಒಳ್ಳೆಯದು. ಚೆನ್ನಾಗಿ ಒಂದೇ ಕೈಯಿಂದ ಉಂಡೆ ಮಾಡ್ಕೊಳ್ಬಹುದು. ನೋಡಿ, ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಳ್ಳಿಲ್ಲ, ಹಾಗಾಗಿ ವೆಯ್ಟ್ ಜಾಸ್ತಿ ಆಗ್ತದೆ ಅನ್ನೋ ಟೆನ್ಷನ್ನೂ ಇಲ್ಲ. ಎಸ್, ಈ ಥರ ಉಂಡೆ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಬಿಡಿ. ಆರಾಮಾಗಿ 4 ರಿಂದ 5 ದಿನ ಅಂತೂ ತಿನ್ನಲೇಬಹುದು ನಾವು ಇದನ್ನು. ಎಸ್, ಈ ಟಿಪ್ಸ್ ಅಥವಾ ರೆಮಿಡಿ ನಿಮಗೆ ಇಷ್ಟ ಆಗಿದ್ದರೆ, ಈ ಲಡ್ಡು ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.